बेळगाव शहरात वाढत असलेली वाहतूक कोंडी नियंत्रित करण्यासाठी आज खासगी बस चालकांसाठी शहराच्या 4 ठिकाणी स्वतंत्र जागा देण्याचा विचार करण्यात आला आहे, अशी माहिती शहर पोलीस आयुक्त भूषण बोरसे यांनी दिली। बेळगावमध्ये वाढत असलेल्या वाहतूक कोंडीवर नियंत्रण मिळवण्यासाठी शहर पोलीस आयुक्त भूषण बोरसे यांनी खासगी बस चालकांसोबत बैठक घेतली। या बैठकीत बोलताना पोलीस आयुक्त भूषण बोरसे म्हणाले की बेळगाव शहरातील वाहतूक सुरळीत करण्यासाठी पोलीस विभाग प्रयत्नशील आहे। ಬೆಳಗಾವಿ ನಗರದಲ್ಲಿ ಸುಗಮ ಸಂಚಾರ ಮಾಡೋ ದಿಕ್ಕಿನಲ್ಲಿ ಒಂದು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ। ಇದರಲ್ಲಿ ಈ ಪ್ರೈವೇಟ್ ಬಸ್ಸಸ್ ನಾವು ಒಂದು ಸರ್ವೆ ಮಾಡಿದಾಗ ಸುಮಾರು 79 ಪ್ರೈವೇಟ್ ಬಸ್ಸಸ್ ಡೈಲಿ ನಮ್ಮ ಬೆಳಗಾವಿಯಿಂದ ಲಾಂಗ್ ಡಿಸ್ಟೆನ್ಸ್ಗೆ ಹೋಗ್ತಾ ಇವೆ। ಅವರು ಜನರಲಿ ಇದು RTO ಸರ್ಕಲ್ ಆಗಲಿ ಅಥವಾ ರಾಮದೇವ್ ಸರ್ಕಲ್ ಆಗಲಿ ಈ ಥರ ಜಾಗಗಳಲ್ಲಿ ಬಂದು ಪ್ಯಾಸೆಂಜರ್ಗೆ ಪಿಕಪ್ ಮಾಡ್ತಾರೆ ಮತ್ತು ಅಲ್ಲಿಂದ ಮುಂದೆ ಹೋಗ್ತಾರೆ। ಅದರಿಂದ ಸಿಟಿನಲ್ಲಿ ಸ್ಪೆಷಲಿ ಸ್ಯಾಟರ್ಡೆ ಸಂಡೇ ಟೈಮ್ನಲ್ಲಿ ಭಾಳ ಜಾಮ್ ಆಗ್ತಾ ಇದೆ। ಇವತ್ತು ನಾವು ಅವ್ರದ್ದು ಮೀಟಿಂಗ್ ಕರೆ ಮಾಡಿದ್ದೀವಿ। ಅವರಿಗೆ 3-4 ಹೈವೇ ಪಕ್ಕದಲ್ಲಿ ಇರೋದು ಜಾಗ, ಒಂದು ಭರ್ತೇಶ್ ಸ್ಕೂಲ್ ಎದುರುಗಡೆ ಒಂದು ಓಪನ್ ಪಾರ್ಕಿಂಗ್ ಸ್ಪೇಸ್ ಇದೆ, ಒಂದು ಧರ್ಮನಾಥ್ ಸರ್ಕಲ್ ಹತ್ತಿರ ಅದು ಡಬಲ್ ರೋಡ್ ಇದೆ ಅಲ್ಲಿ, ಇನ್ನೊಂದು ಬಾಕಿ 2-3 ಹೈವೇ ಪಕ್ಕದಲ್ಲಿ ಇರೋ ಜಾಗ ಅವರಿಗೆ ನಾವು ಸಜೆಸ್ಟ್ ಮಾಡಿದ್ದೀವಿ। ಅವರು ಇವತ್ತು ಒಪ್ಪಿದ್ದಾರೆ ಕಿ ನಾವು ಆ ಜಾಗಗಳು ನೋಡ್ಕೊಂಡು ಬರ್ತೀವಿ। ಈ ಎಲ್ಲ ಪ್ರೈವೇಟ್ ಬಸ್ಸಸ್ ಅಲ್ಲಿಂದ ಪಿಕಪ್ ಪಾಯಿಂಟ್ ಶುರು ಮಾಡಿದರೆ ಮೇನ್ ಸಿಟಿನಲ್ಲಿ ಈ ದೊಡ್ಡದು ಗಾಡಿಗಳು ಬರಲ್ಲ, ಅವರು ಆ ಜಾಗೆಯಿಂದನೇ ಪಿಕಪ್ ಮಾಡಿಕೊಂಡು ಅಲ್ಲಿಂದನೇ ಮೇನ್ ಹೈವೇಗೆ ಹೋಗ್ಬಿಡ್ತಾರೆ। ತೋ ಹೋಪ್ಫುಲಿ ಬರೋ ದಿನಗಳಲ್ಲಿ ಇದರಿಂದ ನಮ್ಮ ಟ್ರಾಫಿಕ್ ಸುವ್ಯವಸ್ಥೆ ಇಂಪ್ರೂವ್ ಆಗಬಹುದು। या बैठकीला डीसीपी निरंजन राजे अरस, एसीपी ज्योतिबा निकम, सीपीआय श्रीकांत तोडगी यांच्यासह अन्य अधिकारी उपस्थित होते। कृष्णा कांबळे, KMM मराठी, बेळगाव।